ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ನೋಡ್ಬೋದು ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಗುರು. ಅದಕ್ಕೋಸ್ಕರ ಹೇಳ್ತೀನಿ, ಮಿಸ್ ಮಾಡ್ಕೋಬೇಡ್ರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಲೈಕ್ ಮಾಡ್ಕೊಡ್ರಿ. ಇಂಥವು ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬಿಡ್ತೀನಿ ನಿಮಗೋಸ್ಕರ. ಈ ವಿಡಿಯೋ ನೋಡ್ಕೊಂಬರ್ರಿ ಗೈಸ್. ಕಾಕ್ರೋಜಣ ಮರ್ಯಾದೆ ಯಾಕೆ ಕಳ್ಕಂತೀಯಪ್ಪ? ಹೆಣ್ಮಕ್ಳು ಅವರು. ನೀನು ನೋಡಿದ್ರೆ ಬಾರ್ನಾಗ ಹೋಗಿ ಕುಡ್ದೆ, ಅಲ್ಲೋಗಿ ಕುಡ್ದೆ. ಒಂದು ಟೀಮಲ್ಲಿ 8 ಜನ ಇರ್ತಾರೆ ಸರ್. 7 ಜನ ಒಬ್ಬರಿಗೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಕೊಡಬೇಕು ಅಂತ ಸರ್. ಆದ್ರೆ ಒಬ್ಬ ಸಿಂಗಲ್ ಸಿಂಹ ನನಗ್ ಬೇಕು ಅಂತ ನಿಂತ್ಕೆತಾನೆ ಸರ್. ಅದು ಸರ್ ಡೇರಿಂಗ್. ನನ್ನ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು. ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂದ್ರೆ ಅಶ್ವಿನಿ ಗೌಡ. ನಮ್ ಗಿಲ್ಲಿ ಅಣ್ಣ ನೋಡ್ರಿ, ನನಗೆ ಡಿಬಾರಿ ಮಾಡ್ಬಿಡ್ರಿ ಅಂತಾನ ಅಶ್ವಿನಿ ಅಕ್ಕನ ಮಾತು ಕೇಳಿ. ನೀನ್ ಇವಾಗ ಮಾಡ್ದಲ್ಲ, ಹಿಂಗ್ ಹಿಂದೆ ಬಂದಾಗ ನೀನ್ ಅದೇ ಕೆಲ್ಸನೇ ಮಾಡ್ತಾ ಇರೋದು. ಕಳಿಸ್ಬಿಟ್ಟೆ ಹೋಗೋದು, ಕಳಿಸಿ ಟಾಟಾ ಬಾಯ್ ಬಾಯ್ ಹೇಳಿನೇ ಹೋಗೋದು. ನೋಡೋಣ ಗುರು. ಆದ್ರೂ ಅಶ್ವಿನಿ ಗೌಡ ಕಾನ್ಫಿಡೆಂಟ್ ನೋಡ್ಬೋದು ನೀವು. ಹಂಗ್ ಮಾತಾಡ್ತಾಳೆ ಗುರು. ಆದ್ರೂ ಅಕ್ಕನ ಕಾನ್ಫಿಡೆಂಟ್ ಯಾವಾಗ್ಲೂ ಕಡಿಮೆ ಆಗಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಗುರು. ಇಷ್ಟು ಹೊತ್ತು ಡೈಲಾಗ್ ಕೇಳಿದ್ವಿ. ಇವಾಗ ನಮ್ ಗಿಲ್ಲಿ ಅಣ್ಣ ಹಾಗೆ ಅಶ್ವಿನಿ ಅಕ್ಕನ ಡ್ಯಾನ್ಸ್ ನೋಡೋಣ ಬರ್ರಿ. ಓಕೆ ಗುರು, ಇಷ್ಟೊತ್ತು ಗಿಲ್ಲಿ ಅಣ್ಣನ ವಿಡಿಯೋ ನೋಡಿದ್ವಿ. ಇವಾಗ ನಮ್ಮ ಏನು ಹನುಮಂತು ಇದಾನಲ್ವಾ, ನಮ್ಮ ಕರ್ನಾಟಕ ಫೇಮಸ್ ಹನುಮಂತು, ಎಲ್ಲರಿಗೂ ಗೊತ್ತಿರ್ಬೋದು. ಅವ್ರ ವಿಡಿಯೋ ತಗೊಂಡ್ಬಂದಿದ್ದೀನಿ, ನೋಡ್ಬೋದು. ಅಣ್ಣ ಅಂದ್ರೆ ಫುಲ್ ಫಾಸ್ಟ್ ಗುರು. ಸರ್ ನಾ ಹೇಳ್ತೀನಿ ಈಗ. ಬನ್ನಿ ಹನುಮಂತು, ನೀವೆಲ್ಲ ತೋರಿಸ್ತೀನಿ ಅಂದ್ರೆ ತೋರ್ಸಂಗಿಲ್ರಿ, ಹೇಳ್ತೀನಿ ಹೇಳಿ. ಎ ಐ ಫಸ್ಟ್ ನೈಟ್ ರೂಮ್. ಗುರು, ನಮ್ಮ ಹನುಮಂತಣ್ಣ ಏನಿದಾನೆ ನೋಡಕ್ ಒಂದೇ ಮುದ್ದ ಅಲ್ಲ ಗುರು. ಅವನು ಫುಲ್ ರಸಿಕ. ನೋಡ್ಬೋದು ನೀವು ಗುರು. ಅವ್ನು ಎಷ್ಟು ವಿಡಿಯೋ ನಾನು ನೋಡಿದ್ದೀನೋ, ಅರ್ಥ ಆಗುತ್ತೆ ಅವನ ಮಾತು ಕೇಳಿ. ಗುರು ಮಾತಾಡಿದ್ರೆ ಪಾಯಿಂಟ್ ಇಟ್ಟೆ ಮಾತಾಡೋದು ಅವನು, ನೀವು ನೋಡ್ಬೋದು. ದೋಸ್ತ ನಮ್ ಟೀಮ್ನಾಗ ಹನುಮಂತಣ್ಣ ದೋಸ್ತ ಅಲ್ಲಪ್ಪ, ಬಿಗ್ ಬಾಸ್. ಯಾಕೆ ಹಂಗ್ ಮಾಡ್ತೀಯಾ? ನೀವೇನ್ ತಿಳ್ಕೊಂಡಿದ್ದೀರಾ ಫಿಟ್ನೆಸ್ ಬಗ್ಗೆ? ನನಗೆ ಫಿಟ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ ನಿಜವಾಗ್ಲೂ. Okay. ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಫಿಟ್ನೆಸ್ ಮಾಡೋ ಕಡೆ ಗಮನ ಕೊಟ್ಟು ನಾನು ಪ್ರಯತ್ನ ಪಡ್ತೀನಿ. ಈಗನ್ಸರ್ ಏನು ಪ್ರಯೋಜನ ಇಲ್ಲ, ಡೆಡ್ ಎಂಡ್ ಅಲ್ಲಿ ಇದೆಯಾ. ಗಿಲ್ಲಿ ಅಣ್ಣ ಕರೆಕ್ಟ್ ಹೇಳ್ದ. ಗಿಲ್ಲಿ ಅಣ್ಣ ಏನ್ ಹೇಳಿದ ಮಾತು ತೂಕಕ್ಕಿದೆ, ಹೌದಾ? ಡೆಡ್ ಎಂಡ್ ಆಗಿದ್ದಾನೆ. ಇವಾಗ ಏನ್ ಮಾಡಿದ್ರು ಏನ್ ಪ್ರಯೋಜನ? ಅದಕ್ಕೋಸ್ಕರ ಹಿಂದೆಲಿ ಸಹ ಹೇಳ್ದ ಅಣ್ಣ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇದು ನೋಡ್ಬೋದು. ನಮ್ಮ ಹನುಮಂತು ಅಣ್ಣ ಕುಸ್ತಿ ಆಡಕ್ ಹೋಗ್ತಿದ್ದಾನೆ. ಕುಸ್ತಿ ಅದು ದೋಸ್ತ ಕರ್ಕೊಂಡು ನೋಡ್ಬೋದು ನೀವು. ಹಂಗ ಪ್ರಾಣ ಅಂತೇಳಿ ನಿನ್ನ ಹೆಂಡತಿ ಕೈಯಾಗ ನನ್ ಪ್ರಾಣ ತರಿಸಿ. ಇದು ಅಲ್ಲ ದೋಸ್ತ, ಏನಾಯ್ತೀಗ ಅಲ್ಲಿ ಕಾಣಿಸ್ತಾರಲ್ಲ ಅವರೇ ದೋಸ್ತ. ಬೈದ್ರು ದೋಸ್ತ. ಏನಂತ? ನಮ್ಗೆ ತಲೆ ಸರಿ ಇಲ್ಲ ಅಂದ್ರೆ ಹಂಗಂದ ಹೊಡಿತಾನೆ ಇವಾಗ ಅಣ್ಣ. ಕಂಟೆಗೆ ಬಂದ್ರೆ ಅಷ್ಟೇ ಟೇಕ್ ಮಾರ್ ದೋಸ್ತು ಕೂಡ ಗೊತ್ತಲ್ಲ ನಾವ್ ಹೆಂಗೆ ಅಂತ. ಏನ್ರಿ ಅಣ್ಣಾರ, ನಮ್ ದೋಸ್ತ ಏನ ಬೈದ್ರಂತ? ನಮ್ ದೋಸ್ತ ನೀನು ಹುಚ್ಚ ಮಗ ಅಂತ ಅನ್ಕೊಂಡ್ರ ನೀವು? ಗುರು, ನೀನೇ ಮರ್ಯಾದೆ ತೆಗಿತೆ ಒಂದು. ನಮ್ ದೋಸ್ತ ಏನ್ ಮಂಗ್ಯಾನ ಮಗ ಅಂತ ತಿಳ್ಕೊಂಡ್ರೇನ? ಸುಮ್ಮನೆ ದೋಸ್ತ ಹಂಗಬಿಟ್ರೆ ನಿನಗೆ ಮಪ್ಸಿ ಮಗ ಅಂತ ಗುರು ನೋಡ್ಬೋದು. ನಮ್ಮ ಹನುಮಂತು ಅಣ್ಣ ಏನಿದಾನೆ ಪಾಪ ದೋಸ್ತನ ಮರ್ಯಾದೆನೆ ತೆಗಿಬಿಟ್ನಪ್ಪ. ಆತ ಏನು ಸಪೋರ್ಟಿಗೆ ಇರ್ತಾನೆ ನಮ್ಮ ದೋಸ್ತ ಅಂತ ಕರ್ಕೊಂಡು ಹೋದ್ರೆ, ನಮ್ಮ ಹನುಮಂತಣ್ಣ ಏನ್ ಮಾಡ್ತಾನೆ ಗೊತ್ತಾ? ಸಪೋರ್ಟ್ ಅನ್ನು ಮುರಿದು ಕೈಯಾಗ ಕೊಡ್ತಿದ್ದಾನೆ, ನೋಡ್ಬೋದು ನೀವು. ಯಾವಾಗ್ಲೂ ಚಿಲ್ಡ್ರನ್ ಸೌಂಡ್ ಮಾಡೋದು, ನೋಟು ಸೈಲೆಂಟ್ ಆಗಿರುತ್ತೆ. ಅಂದ್ರೆ ನೀವು ಹೆಣ್ಮಕ್ಳು ನೋಟು, ನಾವು ಗಂಡು ಮಕ್ಳು ಚಿಲ್ಡ್ರೆಗಳು ಅಂತ. ಜಾಸ್ತಿ ಬ್ಯಾನ್ ಆಗಿರೋದು ನೋಟು ಹೊರತು ಚಿಲ್ಡ್ರೆಗಳಲ್ಲ. ಇದು ಮಾತಂದ್ರೆ ಇದು ಹೌದು ಗುರು. ಬ್ಯಾನ್ ಆಗಿರೋದೇ ನೋಟ್ಗಳು, ಚಿಲ್ರೆ ಅಲ್ಲ. ಹೌದಪ್ಪ, ನಾವು ಚಿಲ್ರೆ. ನೀನ್ ಇವಾಗ ಮಾಡ್ದಲ್ಲ, ಹಿಂಗ್ ಹಿಂದೆ ಬಂದಾಗ ನೀನ್ ಅದೇ ಕೆಲ್ಸನೇ ಮಾಡ್ತಾ ಇರೋದು. ಗುರು, ಈ ವಿಡಿಯೋ ನೋಡ್ಬೋದು. ನಮ್ಮ ಅಶ್ವಿನಿ ಮ್ಯಾಮ್ ಏನಿದಾರಲ್ಲ ಗುರು, ಹೇಳ್ಬೇಕಂದ್ರೆ ಲೇಡಿ ಪೊಲೀಸ್ ಆಗ್ಬೇಕಾಗಿತ್ತು. ಮಿಸ್ ಆಗಿ ಆಕ್ಟರ್ ಆಗಿಬಿಟ್ರಿ ಇವರು.
ನೋಡು ಗುರು, ಏನು ಕಾನ್ಫಿಡೆಂಟ್ ಗುರು, ಏನು ಕಾನ್ಫಿಡೆಂಟು, ಏನು ಖಡಕ್ಕು, ಏನು ವಾಯ್ಸು, ಏನು ಕದರ್ ಗುರು. ಅಕ್ಕನ ಫೇಸ್ ನೋಡಿದರೆ ಆಮ್ಲೆಟ್. ಅರ್ಥ ಮಾಡ್ಕೊಂಬಿಡ್ರಿ, ಓಕೆನಾ? ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್.